ಏನು ಅಂತ? ನಮ್ಮ ಪ್ರಕಾರ ಮೊಟ್ಟ ಮೊದಲೇ ಎಲ್ಲರಿಗೂ ಶುಭ ಸಂಜೆ, ನಮಸ್ಕಾರಗಳು. ಮತ್ತು ನಾವು ಕೇಳಿದಿರಿ ಪ್ರಶ್ನೆ ಹಾಕಿ ನಂಟು ನಮ್ಮ ದೇಶದಲ್ಲಿ ನಮ್ಗೆ ಅನಿಸುತ್ತೆ ಬಹಳ ಕಮ್ಮಿ ಜನ ಇರಬೇಕು ಯಾರಿಗೆ ಕ್ರಿಕೆಟ್ ಜೊತೆಗೆ ನಂಟು ಇರೋದಿಲ್ಲ. ಹುಟ್ಟಿದ ನಂತರ ಎಲ್ಲರೂ ಈ ಗಲ್ಲಿ ಕ್ರಿಕೆಟ್ ಆಡೋಕ್ಕೆ ಚಾಲೂ ಮಾಡ್ತಾರೆ. ನಾವು ಕೂಡ ಆಡಿದ್ದೀವಿ. ಮತ್ತು ನಾವು ಈಗಲೇ ಡಿಸ್ಕಸ್ ಮಾಡ್ತಾ ಇದ್ವಿ, ದಾವಣಗೆರೆವರೆಗೆ ನಮ್ಮದು ಪೊಲೀಸ್ದೊಂದು ಟೀಮ್ ಇತ್ತು ಅಲ್ಲಿ ದಾವಣಗೆರೆಯಲ್ಲಿ. ನಾವು ಸತತವಾಗಿ ನಾವು ಆಡಿ ಭಾಳಷ್ಟು ಟೀಮ್ಗೆ ನಾನು ಭಾಳ ಒಳ್ಳೆ ಬ್ಯಾಟ್ಸ್ಮನ್ ಇರಲಿಲ್ಲ, ರೈಟ್, ನಾನು ಹೇಳ್ತೀನಿ. ನಾವು ಟೀಮ್ ಮೆಂಬರ್ ಆಗಿ, ಆದರೆ ನಮ್ಮ ಜೊತೆಗೆ ಒಳ್ಳೆ ಒಳ್ಳೆ ಬ್ಯಾಟ್ಸ್ಮನ್ ಎಲ್ಲ ಇದ್ದರು. ನಾವು ಪ್ರತಿ ಭಾನುವಾರ ಅಲ್ಲಿ ಒಂದು ಮ್ಯಾಚ್ ನಾವು ಆಡ್ತಿದ್ದೀವಿ. ಅದು ಬ್ಯಾಂಗ್ಳೂರು ಬಂದ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂ ಪಕ್ಕದಲ್ಲಿ ಒಂದು ಚಿಕ್ಕದು ಗ್ರೌಂಡ್ ಇದೆ. ಸೊ ನಾವು ಸಿಟಿ ಪೊಲೀಸ್ ಇದ್ದಾಗ, DCP ಇದ್ದಾಗ 2-3 ಸರ್ತಿ ನಾವು ಅಲ್ಲಿ ಆಡಿದ್ವಿ. ಆ ನಂತರ ನಮ್ಮ ಪ್ರಕಾರ ಆಡೋಕ್ಕೆ ಕ್ರಿಕೆಟ್ ನಮಗೆ ಆಸ್ಪತ್ರೆ ಸಿಕ್ಕಿಲ್ಲ, ನಾವು ಆಡಿಲ್ಲ. ಆದರೆ ಕ್ರಿಕೆಟ್ ನಮ್ಮ ದೇಶದಲ್ಲಿ ಒಂದು ನಮಗೆ ನಾವು ಹೇಳ್ಬೋದು ಒಂದು ಸೋಲ್ ಹಾಗೆ. ಮತ್ತು ಇದು ಒಂದು ವಿಷಯ ಇದೆ, ಯಾವುದು ಜಾತಿ ಆಗಲಿ, ಧರ್ಮ ಆಗಲಿ, ಭಾಷೆ ಆಗಲಿ, ರೀಜನ್ ಆಗಲಿ, ಕಟಿಂಗ್ ಅಕ್ರಾಸ್ ದ ಆಲ್ ದೀಸ್ ಬೌಂಡ್ರೀಸ್, ಆ ಟೈಮ್ಗೆ ಎಲ್ಲರೂ ಒಂದು ಆಗಿ ನಮ್ಮ ದೇಶದ ಟೀಮ್ ಗೆಲ್ಲಲಿ, ಅದರ ಬಗ್ಗೆ ಎಲ್ಲರೂ ನಮ್ಮ ಪ್ರಕಾರ ಪ್ರಾರ್ಥಿಸ್ತಾರೆ. ನಿನ್ನೆ ಓವಲ್ನಲ್ಲಿ ನಮ್ಮ ಟೀಮ್ 6 ರನ್ನ ಗೆದ್ದರು, ಎಲ್ಲರಿಗೂ ಖುಷಿ ಆಯಿತು. ಮತ್ತು 2-2 ಅವರು ಈಕ್ವಲ್ ಮಾಡಿದ್ದಾರೆ. ಭಾಳ ದಿವಸ ನಂತರ ಇದು ಸಿಕ್ಕಿದೆ. ಸೊ ಕ್ರಿಕೆಟ್ ಏನಿದೆ ಕೆಲ, ಮತ್ತು ಬ್ಯಾಂಗ್ಳೂರಿನಲ್ಲಿ ವಿಶೇಷವಾಗಿ, ನಾವು ಬ್ಯಾಂಗ್ಳೂರು ನಗರದ ನಮ್ಮ ಪ್ರಕಾರ ವಿಶೇಷತೆಯಲ್ಲಿ, ವೈವಿಧ್ಯತೆಯಲ್ಲಿ ಕ್ರಿಕೆಟ್ ಬಗ್ಗೆ ಪ್ರೇಮ ಅಥವಾ ಪ್ರೀತಿ ಏನಿದೆ ಅದರ ಬಗ್ಗೆ ಎಷ್ಟು ಜನರಿಗೆ ಒಂದು ನಮ್ಮ ಪ್ರಕಾರ ಅಪಾರವಾದದು ಸ್ನೇಹ ಇದೆ ಅಥವಾ ಅಟ್ಯಾಚ್ಮೆಂಟ್ ಇದೆ. ಅದು ಕೂಡ ನಮಗೆ ಬ್ಯಾಂಗ್ಳೂರಿನವ್ರಿಗೆ RCB ಟೀಮ್ ಆಗಲಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಬ್ಯಾಂಗ್ಳೂರಿಯನ್ಸ್ ಕ್ರಿಕೆಟ್ ಬಗ್ಗೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ನಮ್ಮ ಪ್ರಕಾರ, ಆ ರೀತಿ ಬಾಂಬೆಗೆ ಕೂಡ ಮೀರಿ ಈಗ ಬ್ಯಾಂಗ್ಳೂರಿಗೆ ಮುಂದೆ ಬಂದಿದ್ದಾರೆ ನಮ್ಗೆ ಅನಿಸ್ತದೆ. ಈಗ 8 ಟೀಮ್ ಇಲ್ಲಿ ತಾವು ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಅದು ಇವರಿದ್ರು ಈಗ ಮೀಡಿಯಾ ವತಿಯಿಂದ ಇದೆ, ಈಗ ಫಿಲ್ಮ್ ಇದು ಮೂವಿ ಕ್ಷೇತ್ರದಿಂದ ಇದೆ, ಈಗ ಕಾಂಟ್ರಾಕ್ಟರ್ಸ್ ಕಡೆಯಿಂದ ಇದೆ, ಎಕ್ಸೈಸ್ ಕಡೆಯಿಂದ ನಮ್ಮ ಮಂಜುನಾಥ್ ಅವರ ಟೀಮ್ ಇದೆ, ಪೊಲೀಸ್ದು ಟೀಮ್ ಇದೆ. ಇದು 8 ಟೀಮ್ ಈಗ ಆಗಿವೆ. ನಮ್ಮ ಪ್ರಕಾರ ಗೆಲ್ಲೋದು ಅದು ಇಂಪಾರ್ಟೆಂಟ್ ಇದೆ, ಆದರೆ ಪಾರ್ಟಿಸಿಪೇಟ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ. ಯಾಕಂದರೆ ನೀವು ಪಾರ್ಟಿಸಿಪೇಟ್ ಮಾಡಿಲ್ಲ ಮತ್ತು 8 ಟೀಮ್ ಬದಲಿ ಮಾತ್ರ ಒಂದು ಟೀಮ್ ಇದ್ದರೆ ಅಥವಾ 8 ಟೀಮ್ ಇದ್ದರೆ ಮತ್ತು ಅದು ಯಾವ ಕಳೆ ಬರಲ್ಲ. ಯಾವುದು ಇದು ಮ್ಯಾಚ್ಗೆ ಅಥವಾ ಟೂರ್ನಮೆಂಟ್ಗೆ ಏನಾದ್ರು ಇಂಪಾರ್ಟೆನ್ಸ್ ಬರಲ್ಲ. ಅದಕ್ಕಾಗಿ ಪಾರ್ಟಿಸಿಪೇಟ್ ಮಾಡಬೇಕು ಎಲ್ಲರೂ ತಮ್ಮ ಪ್ರಕಾರ. ಮತ್ತು ಕ್ರಿಕೆಟ್ಗೆ ಸ್ಪಿರಿಟ್ ಬಹಳ ಮುಖ್ಯ, ಜೆಂಟಲ್ಮ್ಯಾನ್ಸ್ ಗೇಮ್ ಇದೆ. ಎಲ್ಲರೂ ಆ ರೂಲ್ಸ್ಗಳು ಏನಿದೆ ಅದು ಫಾಲೋ ಮಾಡಬೇಕು, ಮತ್ತು ಯಾರು ಬೇಜಾರು ಮಾಡಬಾರ್ದು. ಅದು ನಾನು ಎಲ್ಲರೂ ಒಳ್ಳೆಯದಿಂದ ಆಡಬೇಕು. ಮತ್ತು ಕ್ರಿಕೆಟ್ದು ಒಂದು ಏನು ಯಾವ ಏಜ್ ಗ್ರೂಪ್ಗೆ ಕೂಡ ಸೀಮಿತವಾಗಿ ಇಲ್ಲ. ವೆಟ್ರನ್ಸ್ ಕ್ರಿಕೆಟ್ ಈಗಾಗಲೇ ಸಚಿನ್ ತೆಂಡೂಲ್ಕರ್ ಎಲ್ಲರೂ ರಿಕಿ ಪಾಂಟಿಂಗ್ ಎಲ್ಲ ಆಡಿದರು. ಸೊ ಯಾವ ವಯಸ್ಸು ಅದು ಕೂಡ ಈಗ ಇಲ್ಲ. ಸೊ ನಮ್ಮ ಪ್ರಕಾರ ವೆಟ್ರನ್ ಆಗಿ ಬೇರೆ ಬೇರೆ ಜನ ಈಗ ಆಡೋಕ್ಕೆ ಬಂದಿದ್ದಾರೆ. ಯಂಗ್ಸ್ಟರ್ಸ್ ಕೂಡ ಇದ್ದಾರೆ ಆ ಟೀಮಲ್ಲಿ. ನಾನು ಎಲ್ಲರಿಗೆ ಶುಭಾಶಯವನ್ನು ಕೋರುತ್ತೇನೆ. ಮತ್ತು ನಮಗೆ ಇಲ್ಲಿ ಕರೆಸಿ ನಾವೆಲ್ಲರೂ ಇಲ್ಲಿ ಮಾತಾಡೋಕ್ಕೆ ಆಸ್ಪತ್ರೆಯನ್ನು ಕೊಟ್ಟಿದ್ದು ನಮ್ಮ ಕಿರಣ್ ಇಲ್ಲಿದ್ದಾರೆ, ಸುನೀಲ್ ಇದ್ದಾರೆ, ಇನ್ನೊಂದು ಕ್ರಿಕೆಟ್ ಅಕಾಡೆಮಿಯಿಂದ, ಮತ್ತು ಅನಿಲ್ ಹೆಸರು ಇರಬೇಕು ನಿಮ್ಮದು. ಸೊ ಇವರು ಇದ್ದಾರೆ, ಮತ್ತು ಭಾಳಷ್ಟು ಮಹೇಶ್ ಅಲ್ಲಿ ಇದ್ದಾರೆ. ಇವರು ನಮ್ಮ ಚಲುವರಾಯ ಸ್ವಾಮಿ ಅವ್ರದ್ದು ಮಗ ಅವರು ಇದ್ದಾರೆ. ಎಲ್ಲ ಬಹಳ ಜನ ಇದ್ದಾರೆ. ಸೊ ಭಾಳ ಖುಷಿಗೆ ಬೇರೆ ಬೇರೆ ನಮ್ಮ ಸಮಾಜದ ಬೇರೆ ಬೇರೆ ಕ್ಷೇತ್ರದ ಜನ ಎಲ್ಲ ಸೇರಿದ್ದೀರಿ. ಇದೇ ರೀತಿ ನಮ್ಮ ಬ್ಯಾಂಗ್ಳೂರ್ದು ಸ್ಪಿರಿಟ್ ಏನಿದೆ, ಒಂದು ಕಾಸ್ಮೋಪಾಲಿಟನ್ ಕಲ್ಚರ್ ಏನಿದೆ, ಅದು ನಾವು ಮುಂದುವರಿಸಬೇಕು. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೆ ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ. ಲಿಖಿತ್ ಆ್ಯಂಡ್ ವಿವೇಕ್, ರವಿಕುಮಾರ್ ಅವರು ಬರಬೇಕು ಪ್ಲೀಸ್. ನಮ್ಮ ಆರ್ಗನೈಸಿಂಗ್ ಟೀಮ್ ಪ್ಲೀಸ್ ಬನ್ನಿ. ಹರ್ಷಿತ್ ಆನ್ ಸ್ಟೇಜ್ ಪ್ಲೀಸ್. ದಯವಿಟ್ಟು ಅದೇ ಸೌಂಡಿಗೆ ನಿಮ್ಮೆಲ್ಲರೂ ಚಪ್ಪಾಳೆ. ಇವತ್ತು ನಮ್ಮ ಕುಮಾರ್ ಸರ್ ಅವರಿಗೆ ನಮ್ಮ IPT 12 ಸೀಸನ್ 2 ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಈ ಮೂಲಕ ಸಮರ್ಪಿಸ್ತಾ ಇದ್ವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ರೀತಿಯಾಗಿ ಅನಿಲ್ ಕುಮಾರ್ BR ಅವರು ಕೂಡ ದಯವಿಟ್ಟು ಜಾಯಿನ್ ಆಗಬೇಕು ಮುಂದಿನ ಸನ್ಮಾನವನ್ನು ನೆರವೇರಿಸೋದಕ್ಕಾಗಿ. ನಮ್ಮ ಸುನಿಲ್ ಕುಮಾರ್ ಅವರ ಸಹೋದರರು, ಅವರ ಪ್ರತಿ